ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂಥ ಒಂದು ಸತತ ಮಳೆಯಿಂದಾಗಿ ಆಲ್ಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವಂಥದ್ದು. ಈಗ ಆಲ್ಮಟ್ಟಿ ಜಲಾಶಯದಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಬಿಟ್ಟಂಥ ನೀರು ರೈತರ ಜಮೀನುಗಳಿಗೆ ನುಗ್ಗಿರುವಂಥದ್ದು. ಆಲ್ಮಟ್ಟಿ ಭಾಗದ ಸುತ್ತಮುತ್ತಲಿನ ಗ್ರಾಮಗಳಾಗಿರುವಂತಹ ಅರಳದಿನ್ನಿ ಆಗಿರ್ಬೋದು, ಯಲಗೂರು ಆಗಿರ್ಬೋದು, ಹೊಳೆ ಮಸೂತಿ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಅರಳದಿನ್ನಿಯ ಒಂದು ರೈತರ ಹೊಲ, ಸಂಪೂರ್ಣವಾಗಿ ಕಬ್ಬನ್ನು ಬೆಳೆದಿರುವಂಥದ್ದು. ಕಬ್ಬಿನ ಒಂದು ಏನು ಹೊಲ ಇದೆ, ಈ ಹೊಲವು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಈಗ ತಾನೇ ಒಂದು ಬಹಳಾದ್ರೆ ಒಂದು 4 ರಿಂದ 5 ತಿಂಗಳ ಒಂದು ಕಬ್ಬು ಇರ್ಬೋದು ಇದು. ಈಗ ಈ ರೈತರಿಗೆ ಕೈಗೆ ಬಂದಂಥ ಒಂದು ತುತ್ತು ಬಾಯಿಗೆ ಬರದಂಥ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ನನ್ನ ಮೊಳಕಾಲು ಉದ್ದದವರೆಗೂ ಸಹಿತ ನೀರಿರುವಂಥದ್ದು. ಇದೇ ರೀತಿಯಾಗಿ ಸಂಪೂರ್ಣವಾದಂಥ ಜಮೀನು ಜಲಾವೃತ ಆಗಿರುವಂಥದ್ದು. ಈಗ 3 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗೆ ಮಾತ್ರ ಬಿಟ್ಟಿರೋದ್ರಿಂದ ಈ ರೀತಿಯಾದಂಥ ಒಂದು ನೀರು ನಿಂತ್ಕೊಂಡಿದೆ. ಇನ್ನೂ ಅತಿ ಹೆಚ್ಚಾದಂಥ ನೀರು ಏನಾದರೂ ಬಿಟ್ಕೊಂಡ್ರೆ ಜಮೀನು ನನ್ನ ಎತ್ತರದವರೆಗೂ ಸಹಿತ ಇಲ್ಲಿ ನೀರು ನಿಲ್ಲುತ್ತೆ. ಈ ಸಂಪೂರ್ಣವಾದಂಥ ಬೆಳೆ ಸಹಿತ ಸಂಪೂರ್ಣವಾಗಿ ಹಾಳಾಗುತ್ತೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಈಗಾಗಲೇ ರೈತರು ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಏನು ನಮ್ಮ ಜಮೀನಿನಲ್ಲಿ ಬೆಳೆದಿರುವಂಥ ಒಂದು ಬೆಳೆ ಏನು ಹಾಳಾಗಿದೆ, ಈ ಜಮೀನಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು, ನಮ್ಮ ಜಮೀನಿಗೆ ಆದಂಥ ಒಂದು ನಷ್ಟವನ್ನು ತುಂಬಿ ಕೊಡಬೇಕು ಅಂತೇಳಿ ರೈತರು ಸಹಿತ ಇಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಜಿಲ್ಲಾಡಳಿತ ಎಚ್ಚೆತ್ತು ಕೂಡಲೇ ರೈತರ ಜಮೀನುಗಳಿಗೆ ಒಂದು ಸರ್ವೆಯನ್ನು ಮಾಡಿ ಅವರು ಬೆಳೆದಿರುವಂಥ ಒಂದು ಬೆಳೆಗೆ ಸೂಕ್ತ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಸಹಿತ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗೆ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ತಾಲೂಕಿನ ಅರಳದಿನ್ನಿ ಗ್ರಾಮದಲ್ಲಿ ಈ ಬೆಳಗಾವಿ ಮತ್ತು ಮಹಾರಾಷ್ಟ್ರದಿಂದ ಅಪಾರ ಮಳೆ ಇರುವುದರಿಂದ ಈ ಆಲ್ಮಟ್ಟಿ ಡ್ಯಾಮಿಗೆ ನೀರು ಬಂದ ಕಾರಣದಿಂದ ನಾರಾಯಣಪುರ ಹಿನ್ನೀಲಿ ನೀರಿನ ಅರಳದಿನ್ನಿ ಗ್ರಾಮದ ಎಲ್ಲ ರೈತರ ಜಮೀನಿಗೆ ನೀರು ನುಗ್ಗಿರುತ್ತದೆ. ಅದಕ್ಕೆ ಕಬ್ಬು ಮತ್ತು ಸೂರ್ಯಕಾಂತಿ, ತೊಗರಿ ಇವೆಲ್ಲ ಅಪಾರ ಬೆಳೆಗಳು ನಷ್ಟ ಆಗಿರ್ತವೆ. ಎಲ್ಲ ಸರ್ಕಾರಿಗೆ ನಾವು ಈ ಬೆಳೆ ಪರಿಹಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಪ್ರತಿ ವರ್ಷವೂ ಇದೇ ಸೇಮ ನೀರು ಬರ್ತೈತ್ರಿ, ಇದೇ ಸೇಮ ಹಾನಿ ಆಗ್ತೈತಿ. ಮತ್ತು ಅದಕ್ಕೆ ಎಲ್ಲ ಸರ್ಕಾರದವರು ಅಧಿಕಾರಿಗಳು ಬಂದು ಸ್ವಲ್ಪ ನಮಗೆ ರೈತರಿಗೆ ಪರಿಹಾರ ಒದಗಿಸಿಕೊಟ್ರೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ. ನಮ್ಮ ಹೆಸರು ರಾಯನಗೌಡ ಕೆಂಚನಗೌಡ, ಪೊಲೀಸ್ ಪಾಟೀಲ. ನಿಡಗುಂದಿ ತಾಲೂಕಿನ ಅರಳದಿನ್ನಿ ಗ್ರಾಮದ ಆಲ್ಮಟ್ಟಿ ಡ್ಯಾಮ್ನಿಂದ ಬರುವಂಥ ನೀರು ರೈತರ ಹೊಲಗಳಿಗೆ ನುಗ್ಗಿ ಮತ್ತು ಬದು ಬಾಂದಾರ ಇಂಥವೆಲ್ಲ ನಾಶ ಭಾಳ ಆಗ್ಯಾವು. ಅದಕ್ಕೆ ಬೆಳೆಗಳೂ ಹಾನಿಯಾಗ್ಯಾವು. ರೈತರಿಗೆ ಪ್ರತಿ ವರ್ಷ ಈ ಟೈಪ್ ಆಗುತ್ತೆ. 2019 ಭಾಳ ಹಾನಿಯಾಗಿತ್ತು. ಅಲ್ಲಿಂದ ನೀರು ಬರೋದ್ರಿಂದ ಹಾನಿ ಆಗುತ್ತೆ. ರೈತರ ಜಮೀನುಗಳಿಗೆ ಯಾವುದೇ ಸರಿಯಾದ ಪರಿಹಾರ ದೊರಕಿಲ್ಲ. ಆದ್ದರಿಂದ ರೈತರಿಗೆ ಸರಿಯಾದ ಪೀಕಿಗೆ ಯಾವ ಪೀಕಿನ ಖರ್ಚು ಭಾಳ ಇರುತ್ತೆ. ಆದ್ದರಿಂದ ಪೀಕಿನ ಹಾನಿ ಸರ್ಕಾರ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಪ್ರತಿ ವರ್ಷವೂ ನೀರು ಬಂದು ಹೋತಂದ್ರೆ ಒಡ್ಡು ಹಾಕೋದು ರೈತರಿಗೆ ಕೆಲಸನ ಅದು. ರೈತರಿಗೆ ಪರಿಹಾರ ಕೊಟ್ಟೇ ಇಲ್ಲ. ಒಡ್ಡಿನ ಬಗ್ಗೆ ಅನ್ಕೋರು ಕೊಟ್ಟೇ ಇಲ್ಲ. ಏನು ಅಲ್ಪ ಸ್ವಲ್ಪ ಯಾವ್ದಾರ ಒಂದು ಅಕೌಂಟಿಗೆ ಒಂದು ಸ್ವಲ್ಪ ಏಟ್ರ ಹಾಕ್ತಾರೆ, ಆಯ್ತು ಮುಗೀತು. ಅದ್ರ ಹೊರತು ಮತ್ತೆ ಹೆಚ್ಚಿನ ರೊಕ್ಕ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ಸರಿಯಾದ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ. ಈಗ ಕಬ್ಬು ಮತ್ತು ತೊಗರಿ, ಸೂರ್ಯಕಾಂತಿ ಇನ್ನಿತರ ಬೆಳೆಗಳು ಎಲ್ಲ ಭಾಳ ಹಾನಿಯಾಗ್ಯಾವೆ. ಅದಕ್ಕೆ ತಕ್ಷಣ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಬಂದು ಅದಕ್ಕೆ ಏನು ಸರ್ವೆ ಮಾಡಿ, ಮತ್ತು ನಾರಾಯಣಪುರ ಹಿನ್ನೀರಿನಿಂದ ರೈತರು ಭಾಳ ಜಮೀನುಗಳು ಮುಳುಗ್ಯಾವ. ಅದಕ್ಕೆ ಯಾವುದೇ ಪರಿಹಾರ ರೈತರಿಗೆ ಸಿಕ್ಕಿಲ್ಲ. ಅದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಮ್ಮ ಹೆಸರು ಮಲ್ಲನಗೌಡ ಬಸನಗೌಡ ಬಿರಾದಾರ.
ಹೌದು ಇಲ್ಲಿ ಮಹಾರಾಷ್ಟ್ರ ಮಳೆ ಇನ್ನೂ ಜೋರು ಇತ್ತಂದ್ರೆ ರೀ ಪೂರಾ ಊರಾಗ ರೀ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂಥ ಒಂದು ಸತತ ಮಳೆಯಿಂದಾಗಿ ಆಲ್ಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವಂಥದ್ದು. ಈಗ ಆಲ್ಮಟ್ಟಿ ಜಲಾಶಯದಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಈ ಬಿಟ್ಟಂಥ ನೀರು ರೈತರ ಜಮೀನುಗಳಿಗೆ ನುಗ್ಗಿರುವಂಥದ್ದು. ಆಲ್ಮಟ್ಟಿ ಭಾಗದ ಸುತ್ತಮುತ್ತಲಿನ ಗ್ರಾಮಗಳಾಗಿರುವಂತಹ ಅರಳದಿನ್ನಿ ಆಗಿರ್ಬೋದು, ಯಲಗೂರು ಆಗಿರ್ಬೋದು, ಹೊಳೆ ಮಸೂತಿ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಅರಳದಿನ್ನಿಯ ಒಂದು ರೈತರ ಹೊಲ, ಸಂಪೂರ್ಣವಾಗಿ ಕಬ್ಬನ್ನು ಬೆಳೆದಿರುವಂಥದ್ದು. ಕಬ್ಬಿನ ಒಂದು ಏನು ಹೊಲ ಇದೆ, ಈ ಹೊಲವು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಈಗ ತಾನೇ ಒಂದು ಬಹಳ ಒಂದು 4 ರಿಂದ 5 ತಿಂಗಳ ಒಂದು ಕಬ್ಬು ಇರ್ಬೋದು ಇದು. ಈಗ ಈ ರೈತರಿಗೆ ಕೈಗೆ ಬಂದಂಥ ಒಂದು ತುತ್ತು ಬಾಯಿಗೆ ಬರದಂಥ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ನನ್ನ ಮೊಳಕಾಲು ಉದ್ದದವರೆಗೂ ಸಹಿತ ನೀರು ಇರುವಂಥದ್ದು. ಇದೇ ರೀತಿಯಾಗಿ ಸಂಪೂರ್ಣವಾದಂಥ ಜಮೀನು ಜಲಾವೃತ ಆಗಿರುವಂಥದ್ದು. ಈಗ 3 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗೆ ಮಾತ್ರ ಬಿಟ್ಟಿರೋದ್ರಿಂದ ಈ ರೀತಿಯಾದಂಥ ಒಂದು ನೀರು ನಿಂತ್ಕೊಂಡಿದೆ. ಇನ್ನೂ ಅತಿ ಹೆಚ್ಚಾದಂಥ ನೀರು ಏನಾದರೂ ಬಿಟ್ಕೊಂಡ್ರೆ ಜಮೀನು ನನ್ನ ಎತ್ತರದವರೆಗೂ ಸಹಿತ ಇಲ್ಲಿ ನೀರು ನಿಲ್ಲುತ್ತೆ. ಈ ಸಂಪೂರ್ಣವಾದಂಥ ಬೆಳೆ ಸಹಿತ ಸಂಪೂರ್ಣವಾಗಿ ಹಾಳಾಗುತ್ತೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಈಗಾಗಲೇ ರೈತರು ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಏನು ನಮ್ಮ ಜಮೀನಿನಲ್ಲಿ ಬೆಳೆದಿರುವಂಥ ಒಂದು ಬೆಳೆ ಏನು ಹಾಳಾಗಿದೆ, ಈ ಜಮೀನಿಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು, ನಮ್ಮ ಜಮೀನಿಗೆ ಆದಂಥ ಒಂದು ನಷ್ಟವನ್ನು ತುಂಬಿ ಕೊಡಬೇಕು ಅಂತೇಳಿ ರೈತರು ಸಹಿತ ಇಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಜಿಲ್ಲಾಡಳಿತ ಎಚ್ಚೆತ್ತು ಕೂಡಲೇ ರೈತರ ಜಮೀನುಗಳಿಗೆ ಒಂದು ಸರ್ವೆಯನ್ನು ಮಾಡಿ ಅವರು ಬೆಳೆದಿರುವಂಥ ಒಂದು ಬೆಳೆಗೆ ಸೂಕ್ತ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಸಹಿತ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮಚ್ಚ ಹಿಡ್ಕೊಂಡು